ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಜೆ ಕನ್ನಡ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಮಾಡಿದ ಉದ್ದೇಶ ಏನಂತಂದರೆ, ನಮ್ಮ ಹೊಸದಾಗಿ ರೈತರು ಕಟ್ಟಿರುವಂತಹ ಅಡಿಕೆ ತೋಟದಲ್ಲಿ ಹೊಸದಾಗಿ ನಾಟಿ ಮಾಡಿರ್ತಾರಲ್ಲ ಅಂಥವು ರೈತರುಗಳು ಅದನ್ನ ಅಡಿಕೆ ಗಿಡಗಳನ್ನ ನೆರಳು ಕೇಳುತ್ತೆ. ಅದು ಬಾಳೆ ಅದು ಯಾವ ಥರ ಮಾಡ್ತಾರೆ ಅಂದರೆ, ಬಾಳೆ ಹಾಕ್ತಾರೆ. ಇಲ್ದಿದ್ರೆ ಬಾಳೆ ಹಾಕ್ತಾನೆ ಇರೋಂಥವ್ರು ಈ ಥರ ಮಾಡ್ಬೋದು. ನೋಡ್ತಿದ್ದೀರಾ ಫ್ರೆಂಡ್ಸ್, ನೀವು ಇಲ್ಲಿ ನಮ್ಮ ಈಗ ಹೊಸದಾಗಿ ನಾಟಿ ಮಾಡಿರೋಂಥ ತೋಟದಲ್ಲಿ ನಾವು ಅಡಿಕೆ ಗಿಡ ಹಾಕಿದ್ದೀವಿ ನೋಡಿ. ಆ ಅಡಿಕೆ ಗಿಡದಲ್ಲಿ ಮಧ್ಯದಲ್ಲಿ ಈ ಥರ ಪಾರ್ಥೆನಿಯಮ್ ಬಿಟ್ಟಿದ್ದೀವಿ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಅದು ಏನಕ್ಕೆ ಬಿಟ್ಟಿದ್ದೀವಿ ಅಂತಂದರೆ, ತುಂಬಾ ಬಿಸಿಲಿದೆ ಇವಾಗ, ಬೇಸಿಗೆ ಥರನೇ ಹೊಡಿತಾ ಇದೆ ಬಿಸಿಲು. ಅದರಿಂದ ಇದಕ್ಕೆ ನೆರಳಾಗಲಿ ಅಂತ ನಾವು ತುಂಬಾ ಬಿಟ್ಟಿದ್ದೀವಿ. ಕೆಲವರು ಬಾಳೆ ಹಾಕ್ತಾರೆ. ಬಾಳೆ ಬರೋದು ಸ್ವಲ್ಪ ಒಂದು 4-5 ತಿಂಗಳು ಲೇಟ್ ಆಗುತ್ತೆ. ನಾವು ಏನು ಹಾಕಿಲ್ಲ ಇದಕ್ಕೆ, ಬಾಳೆ ಗಿಳೆ ಏನು ಹಾಕಿಲ್ಲ. ನಾವು ಹಂಗೆ ಒಡಿಸಿ ಬಿಟ್ಟಿದ್ದೀವಿ ನೋಡಿ. ಮಧ್ಯದಲ್ಲಿ ನಾವು ಪಾರ್ಥೆನಿಯಮ್ನ ಬಿಟ್ಟಿದ್ದೀವಿ. ಅದು ಏನಪ್ಪ ಅಂತ ಏನು ಉಪಯೋಗ ಆಗುತ್ತೆ ಅಂತಂದರೆ, ನಮಗೆ ಆ ಅಡಿಕೆ ಗಿಡಗಳಿಗೆ ಸೇಫ್ಟಿ ಕೊಟ್ಟಂಗಾಗುತ್ತೆ. ನೋಡ್ತಿರ್ಬೋದು ನೀವು, ತುಂಬ ಈ ಕಡೆ ಎಲ್ಲ ನೆರಳಿದೆ. ಆಲ್ಮೋಸ್ಟ್ ಆ ಕಡೆ ಎಲ್ಲ ತುಂಬಾ ಬಿಟ್ಟಿದ್ದೀವಿ ನಾವು. ಇವಾಗ ಕಳೆನ ನಾವು ಕೀಳ್ಸೋಕ್ಕೆ ಹೋಗಲ್ಲ, ಇದನ್ನು ಕ್ಲೀನ್ ಮಾಡ್ಸೋಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದರೆ, ನಮಗೆ ನೆರಳಿನ ಅಡಿಕೆ ಗಿಡ ಸೇಫ್ಟಿ ಮುಖ್ಯ ಆಗಿರೋದ್ರಿಂದ ನಾವು ಇದನ್ನು ಕ್ಲೀನ್ ಮಾಡ್ಸೋಕ್ಕೆ ಹೋಗಲ್ಲ ಇವಾಗ. ನೋಡಿ, ಹೊಸ್ದಾಗಿ ಮಾಡ್ತಿರೋ ಅಂಥ ರೈತರುಗಳು ಈ ಥರ ಬಿಟ್ಕೊಂಡ್ರೆ ನೋಡಿ. ಇವಾಗ ಇದು ಸ್ವಲ್ಪ ಬಿಸಿಲು ಬೀಳುತ್ತೆ, ಅಷ್ಟೊಂದು ಬೀಳೋಕ್ಕಿಲ್ಲ, ಬಿಸಿಲು ತಡೀತದೆ. ಈ ಥರ ಮಾಡ್ಕೊಂಡ್ರೆ ನೀವು ಬಿಸಿಲು ಬೀಳದಿರೋ ಅಡಿಕೆ ಗಿಡಗಳಿಗೆ ಬಿಸಿಲು ಬೀಳಲ್ಲ. ದಯವಿಟ್ಟು ಈ ಥರ ನೀಟಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬಿಸಿಲು ಅಡಿಕೆ ಗಿಡ ಸೇಫ್ಟಿಯಾಗಿರುತ್ತೆ. ದಯವಿಟ್ಟು ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಇವಾಗ ಹೊಸ್ದಾಗಿ ಕಟ್ಟಿರೋಂತಹ ರೈತರುಗಳು ಈ ಥರ ಇದು ಮಾಡಿ. ಬಾಳೆ ಒಂದು 6 ಮಂತ್ಸ್ ಬೇಕೇ ಬೇಕು ನೆರಳು ಕಟ್ಕೊಳ್ಳೋಕ್ಕೆ. ಅಲ್ಲಿ ತನಕ ಈ ಥರ ಸೇಫ್ಟಿಯಾಗಿ ಒಂದೊಂದು ಕ್ಯಾನ್ಸರ್ ತಳೆ ಬೆಳೆದಿರೋ ಅಂಥದ್ದು ಜಾಗದಲ್ಲಿ ಈ ಥರ ಬಿಟ್ಕೊಂಡ್ರೆ ನೋಡಿ, ಅದು ಆ ಕ್ಯಾನ್ಸರ್ ತಳು ಅಡಿಕೆ ಗಿಡದ ಮೇಲೆ ಬೀಳ್ತಾಯಿದೆ ನೆರಳು. ನೋಡ್ತಿರ್ಬೋದು ನೀವು, ಒಂದಲ್ಲ ಎಲ್ಲ ಕಡೆಯೂ ಹಂಗೆ ನಾವು ಬಿಟ್ಟಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಅಡಿಕೆ ಗಿಡ ಇಲ್ಲಿದೆ, ಕ್ಯಾನ್ಸರ್ ತಳ ಇಲ್ಲಿ ಬಿಟ್ಟಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ ನೋಡಿ. ಅಡಿಕೆ ಗಿಡಕ್ಕೆ ತುಂಬಾ ನೆರಳು ಸಿಗ್ತಾಯಿದೆ. ನೋಡ್ತಿರ್ಬೋದು ನೀವು ನೋಡಿ. ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ, ಪ್ರತಿಯೊಂದು ಗಿಡಕ್ಕೂ ಬಿಟ್ಟಿದ್ದೀವಿ ನಾವು. ಕೆಲವೊಂದೊಂದು ರೋಟ್ರಿ ಹೊಡಿಸೋ ಟೈಮಲ್ಲಿ ಒಂದೊಂದು ಮಿಸ್ಸಾಗಿ ಇದಾಗಿದ್ದರೆ ಅಂಥವಕ್ಕೇನು ಏನೂ ಆಗೋಲ್ಲ, ನೀರು ಕೊಡಬೇಕು. ಇದು ಮಾಡದೇ ಇರೋದ್ರಿಂದ, ಈ ಥರ ಬಿಟ್ಟಿರೋದ್ರಿಂದ ಚೆನ್ನಾಗಿ ನೆರಳು ಸಿಗುತ್ತೆ. ನೋಡ್ತಿರ್ಬೋದು, ಪ್ರತಿಯೊಂದು ಸಾಲಲ್ಲೂ ಬಿಟ್ಟಿದ್ದೀವಿ, ಒಂದು ಮಿಸ್ ಮಾಡಿಲ್ಲ ನೋಡಿ. ಈ ಥರ ಬಿಡೋದ್ರಿಂದ ಅಡಿಕೆ ಗಿಡಗಳು ಚೆನ್ನಾಗಿರ್ತವೆ. ಈಗ ಸಿಕ್ಕಾಪಟ್ಟೆ ಬೇಸಿಗೆ ಬಿಸಿಲಲ್ಲಿ ಥರ ಹೊಡಿತಾ ಇದೆ. ಆದ್ದರಿಂದ ನೀವು ಈ ಥರ ಬಿಟ್ಕೊಳ್ಳಿ. ಹೊಸ್ದಾಗಿ ನಾಟಿ ಮಾಡಿ 1 ತಿಂಗಳು ಆಗಿರೋ ಅಂಥವ್ರು ಈ ಥರ ಮಾಡ್ಕೊಳ್ಳೋದು, ಈ ಥರ ಸೆತ್ತೆ ಬಂದು ಈ ಥರ ರೋಟ್ರಿ ಹೊಡಿಸ್ಬಿಟ್ಟು ಈ ಥರ ಬಿಟ್ಕೊಳ್ಳೋದ್ರಿಂದ ಅಡಿಕೆ ಗಿಡಗಳಿಗೆ ನೆರಳಾಗುತ್ತೆ. ದಯವಿಟ್ಟು ಈ ಥರ ಬಿಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಕೆಲವರು ಬಾಳೆ ಹಾಕಿದ್ರೆ ಒಂದು 3 ಮಂತ್ಸ್ ಆದರೂ ಅದು ಮೇಕ್ ಹೇಳೋಕ್ಕೆ, ಕಂದು ಹಾಕಿದ್ರೆ 3 ಮಂತ್ಸ್ ಬೇಕು. ಈ ಟೈಮಲ್ಲಿ ಒಳ್ಳೆ ನವೆಂಬರು ಡಿಸೆಂಬರ್ ಟೈಮಲ್ಲಿ ಬಿಸಿಲು ಹೊಡಿತದಲ್ಲ, ಆ ಟೈಪ್ ಹೊಡಿತೈತೆ ಇವತ್ತು. ಸಿಕ್ಕಾಬಟ್ಟೆ ಕಾವು ಅಂದರೆ ಸಿಕ್ಕಾಬಟ್ಟೆ. ನೋಡ್ತಾ ಇರ್ಬೋದು, ತುಂಬಾ ಬಿಸಿಲು. ದಯಮಾಡಿ ರೈತರುಗಳು, ಹೊಸ್ದಾಗಿ ಕಟ್ಟಿರೋಂತಹ ರೈತರುಗಳು ಆದಷ್ಟು ಅಡಿಕೆ ಗಿಡಗಳಿಗೆ ನೀರಿನ ವ್ಯವಸ್ಥೆ ಮಾಡಿ. ಇವಾಗ ಈ ದೊಡ್ಡದಾದರೆ ತಡ್ಕೊಳುತ್ತೆ, ಈ ಚಿಕ್ಕದು 1 ತಿಂಗಳು 2 ತಿಂಗಳು ಸುಸಿ ತಡ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅದು ಬೇರು ಕರೆಕ್ಟಾಗಿ ಕೊಟ್ಟಿರೋಲ್ಲ. ಇವಾಗ ನೀರಿನ
ಪೂರೈಕೆ ಜಾಸ್ತಿ ಬೇಕಾವೋ ನೀರನ್ನ ಜಾಸ್ತಿ ಕೊಡಿ. ನಾನು ಇಲ್ಲಿ ಡ್ರಿಪ್ಪೆಲ್ಲನೂ ಎಳೆದು ನೀಟಾಗಿ ಮಾಡಿದ್ದೀವಿ. ದಯವಿಟ್ಟು ರೈತರುಗಳು ಈ ಥರ ಬಿಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅಡಿಕೆ ಗಿಡ ಸಾಯಲ್ಲ, ಕೆಲವೊಂದೊಂದು ಒಣಗೋಗೋ ಚಾನ್ಸಸ್ ಇರ್ತವೆ. ದಯವಿಟ್ಟು ಬೇಗ ನೀರು ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆಯದಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.